ಬೆಂಗಳೂರಿನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯದಿಂದ ಮತ್ತೊಂದು ಬಲಿಯಾಗಿದೆ. ಬೆಂಗಳೂರಿನಲ್ಲಿ ವಿದ್ಯುತ್ ಸ್ಪರ್ಶದಿಂದಾಗಿ 10 ವರ್ಷದ ಮಾನ್ಯ ಅನ್ನುವ ಬಾಲಕಿ ಸಾವನ್ನಪ್ಪಿದ್ದಾಳೆ. ವರ್ತೂರ್ನ ಪ್ರೆಸ್ಟೀಜ್ ಹೆಬಿಟೇಡ್ ಅಪಾರ್ಟ್ಮೆಂಟ್ ನಲ್ಲಿ ಆಗಿರುವಂತಹ ಘಟನೆ. ವಿದ್ಯುತ್ ಸ್ಪರ್ಶದಿಂದ ಅಸ್ವಸ್ಥಳಾಗಿದ್ದಂತಹ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಈ ವಿದ್ಯುತ್ ಸ್ಪರ್ಶ ಆಗಿ ಬಾಲಕಿ ಆರೋಗ್ಯ ಸ್ವಲ್ಪ ಏರುಪೇರಾಯಿತು. ಸಹಜವಾಗಿನ ಶಾಕ್ ಆದಾಗ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. ಸಾವನ್ನಪ್ಪಿರೋದು. ಬಾಲಕಿ ಪೋಷಕರಿಂದ ವರ್ತೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ವಿದ್ಯುತ್ ಸ್ಪರ್ಶದಿಂದಾಗಿ 10 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ. ಮತ್ತೊಂದು ಘಟನೆ ಈಗ ಬೆಂಗಳೂರಿನಲ್ಲಾಗಿದೆ. ಹಿಂದೆ ತಾಯಿ ಮತ್ತು ಮಗು ಇದೇ ರೀತಿಯಾಗಿ ವಿದ್ಯುತ್ ಸ್ಪರ್ಶಕ್ಕೆ ಬಲಿಯಾಗಿದ್ರು. ಇದೀಗ 10 ವರ್ಷದ ಮಾನ್ಯ ಎನ್ನುವ ಬಾಲಕಿ ಈಗ ಸ್ಥಳದಲ್ಲಿ ನೋಡ್ತಾ ಇದ್ದೀರಾ. ನಿಜಕ್ಕೂ ಬಹಳ ಆತಂಕಕಾರಿ ವಿಚಾರಗಳು. TV9 ಕೂಡ ಈ ಬಗ್ಗೆ ಹಲವಾರು ವಿಚಾರಗಳನ್ನ ರಿಯಾಲಿಟಿ ಚೆಕ್ ಅನ್ನು ನಡೆಸ್ಕೊಂಡು ಬಂದಿದೆ. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ, ಯಾರ ತಪ್ಪು ಅನ್ನೋದು ಗೊತ್ತಾಗಬೇಕಾಗಿದೆ. We respect you, but whosoever is not signed and willing to sign, please sign. ಸ್ವಿಮ್ಮಿಂಗ್ ಪೂಲ್ ಪಕ್ಕ ಎಲೆಕ್ಟ್ರಿಕ್ ಒಂದು ವೈರ್ ಕಾಲು ತುಳಿದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದಿದೆ ಅಂತ ವಾಟ್ಸಪ್ ಗ್ರೂಪಲ್ಲೆಲ್ಲ ಸರ್ಕ್ಯುಲೇಟ್ ಆಯಿತು. ಇಲ್ಲೆಲ್ಲ ಬಂದು 7:07 ಆಗಿರೋದು. ಆಮೇಲೆ ಸಡನ್ನಾಗಿ ಸ್ವಲ್ಪ ಜನ ಎಲ್ಲ ಕಿರ್ಚಾಡಿದ್ರಂತೆ. ಕಿರ್ಚಾಡಿದ ತಕ್ಷಣ ಸೆಕ್ಯೂರಿಟಿ ಅವರೆಲ್ಲ ಬಂದಿದ್ದಾರೆ. ಬಂದಿದ್ದ ತಕ್ಷಣ ಮಗುನ ಎತ್ಕೊಂಡೋಗಿ CPR ಏನೋ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಇಲ್ಲೇ ಸಹಸ್ರ ಹಾಸ್ಪಿಟಲ್ ಅಂತ. ಸೊ ಅಷ್ಟರೊಳಗೆ ಇದೆಲ್ಲ ಏನಿದೆ MCB ಎಲ್ಲ ಆಫ್ ಮಾಡಿ ಸ್ವಿಮ್ಮಿಂಗ್ ಪೂಲ್ದು ಇದೆಲ್ಲ ಬಂದ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಯಾರಿಗೂ ಆ್ಯಕ್ಸಸ್ ಇಲ್ಲ ಅಂತ ಹೇಳಿ. ಆಮೇಲೆ 7:07 ಆಗಿರೋದು ಇನ್ಸಿಡೆಂಟು ಎಲ್ಲರಿಗೂ ಗೊತ್ತಾಗೋಷ್ಟರೊಳಗೆ 10-10:30 ಆಯಿತು. ಜನ ಎಲ್ಲ ಸೇರಿದ್ದಾರೆ. ಇನ್ನೂ ಎಲ್ಲ ನೀವು ನೋಡ್ಬೋದು, ಜನ ಎಲ್ಲ ತುಂಬ ಜನ ನಿಂತಿದ್ದಾರೆ. ಇವಾಗ ಜನ ಏನು ಅಂದರೆ ಆ ಮಗು ಹಾರ್ಟ್ ಎಲೆಕ್ಟ್ರಿಫೈಡ್ ಆಗಿ ಅಲ್ಲಿ CPR ಆದ್ರೂ ಬದುಕಿಲ್ಲ. ಹಾಸ್ಪಿಟ್ಲಿಗೆ ಹೋದಾಗ ತೀರ್ಕೊಂಡಿದೆ ಅಂತ ಹೇಳಿದ್ದಾರೆ.